ಅವ್ರೇನೋ ಮೆಸೇಜ್ ಮಾಡಿದಾರೆ. ಪುಟ್ಟಕ್ಕ ಮಚ್ ತಗೊಂಡ್ ಬರ್ತಿದ್ದಾಳೆ, ಬೇಗ ತಪ್ಪಿಸ್ಕೋ ರಾಧಾ. ಮತ್ತಿ ನಾನೇ ರಾಜಿ ಅವ್ರಿಗೆ ಕಾಲ್ ಮಾಡ್ಬಿಡ್ಲಾ? ಬೇಡ ಬೇಡ, ಅವರೇ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಅವರು ಕಾಲ್ ಮಾಡದೇ ಇರೋ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ರಾಧಾ, ಬಂಗಾರಮ್ಮನ ಮನೆಯಿಂದ ಪುಟ್ಟಕ್ಕನ ಮನೆಯಿಂದ ಏನಾದರೂ ಅಪ್ಡೇಟ್ ಬಂತಾ? ರಾಧಾ, ವಾಟ್ ಹ್ಯಾಪನ್? ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಏನು ರಿಪ್ಲೈಯೇ ಕೊಡ್ತಾ ಇಲ್ಲ. ಪುಟ್ಟಕ್ಕ ಮಚ್ಚಿಟ್ಕೊಂಡು ನನ್ನ ಕೊಲ್ಲೋದಕ್ಕೆ ಬರ್ತಾದಾಳ. ವಾಟ್? ರಾಜಿ ಅವರು ಮೆಸೇಜ್ ಮಾಡಿದ್ರು. ಮೋಸ್ಟ್ಲಿ ಮನೇಲೇನೋ ನಡೆದಿರ್ಬೇಕು. ಇವಾಗ ಏನು ಮಾಡೋದು ರಾಧಾ? ಒಂದು ವೇಳೆ ರಾಜ ಹುಲಿನ ಸೆಟ್ ಮಾಡಿದ್ದು ನಾವೇ ಅಂತ ಗೊತ್ತಾಗೋಗಿದ್ಯಾ ಹೇಗೆ? ಬಟ್ ಪುಟ್ಟಕ್ಕ ಈ ಲೆವೆಲಿಗೆ ಟೆರರ್ ಆಗಿದ್ದಾಳ ಅನ್ನೋದೇ ನನಗೆ ಡೌಟು. ಏನು ವಿಷಯ ಅಂತ ರಾಜೇಶ್ವರಿ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊರಾದಾ? ನೀವ್ ಯಾಕೆ ಟೆನ್ಷನ್ ಆಗ್ತಿದ್ದೀರ ವೈಭವ್? ಅದ್ ಯಾರು ಬರ್ತಾರೋ ಬರ್ಲಿ, ಈ ರಾಧನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಗೆಳತಿ ಹೋದ ಜಾಗಕ್ಕೆ ಆ ಪುಟ್ಟಕ್ಕನ್ನು ಕಳಿಸ್ತೀನಿ. ನನಗೂ ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡಿ ಸಾಕಾಗಿದೆ ವೈಭವ್. ಪುಟ್ಟಕ್ಕ ಅವಳೇ ಬಂದು ಸಾಯ್ತಾಳೆ ಅಂದ್ರೆ ಸಾಯ್ಲಿ. ಪುಟ್ಟಕ್ಕನ ಜೊತೆ ಕಂಟಿನ್ಯೂ ಬಂದರೆ ಕಷ್ಟ ಆಗುತ್ತೆ ರಾಧಾ. ನಾನಿರೋವರೆಗೂ ನೀವೇನು ವರಿ ಮಾಡಬೇಡಿ ವೈಭವ್. ಹೇಗಿದ್ರು ರಾಜವಲ್ಲಿ ಶೂಟ್ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆಯಲ್ಲ, ಯಾರು ನಮ್ಮನೇನು ಮಾಡೋಕ್ಕಾಗಲ್ಲ. ಆದರೂ ಮಚ್ ತೊಗೊಂಡ್ಬರ್ತಿದ್ದಾರೆ ಅಂದರೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅವ್ರ ಹತ್ರ ಮಚ್ಚಿದ್ರೆ ನಮ್ಮ ಹತ್ರ ಗನ್ ಇದೆ. ಇವತ್ತು ನಾನು ಆ ಪುಟ್ಟಕ್ಕನ ನೋಡೇ ಬಿಡ್ತೀನಿ. ಕಂಟಿ ಕಂಟಿ ಏನು ಮಾಡ್ತಾ ಇದೀಯಾ? ವಸ್ತುಗಳ ಮೇಲೆ ಕೋಪ ತೀರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನನ್ನ ಮೇಲೆ ಕೋಪ ಬಾವ, ನನ್ನ ಕೋಪ ತೀರ್ಸ್ಕೊಳಕ್ ಆಗಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾರದು. ಕಂಟಿ ಪ್ಲೀಸ್ ನನ್ನ ಮಾತು ಕೇಳು. ನೀನು ಮನೆ ಮಗ, ಈ ಟೈಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅಲ್ಲ ನೀನ್ ಹೀಗೆಲ್ಲ ಆಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಕಂಟಿ. ನನ್ನ ಜೀವಗಳೇ ನನ್ನ ಬಿಟ್ಟೊಟ್ಟೋದ್ರು, ಇನ್ಯಾವ ಖುಷಿಗೋಸ್ಕರ ನಾನು ಬದುಕಿರ್ಲಿ ಬಾವ. ಊರ್ ಜನ ಎಲ್ಲ ಅವ್ವನ ಋಣ ತೀರಿಸ್ತವ್ರೆ, ಆದ್ರೆ ಎತ್ತು ಮಗ ಆಗಿ ನಾನೇ ನಮ್ಮ ಅವ್ವನ ಋಣ ತೀರ್ಸಕ್ ಆಯ್ತಾ ಇಲ್ಲ. ಕಂಟಿ ತಾಯಿ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಋಣ ತೀರ್ಸೋದು ಬೇಡ ಬಾವ, ಕೊನೆ ಪಕ್ಷ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸ ಆದ್ರೂ ಮಾಡ್ಬೇಕಲ್ವೇ. ನಮ್ಮವ್ವನ್ ಕೊಂದವನು ಈಟೊತ್ತಿಗೆ ನೆಮ್ಮದೇ ಕುಂತಿರ್ತಾನೆ. ತಲೆ ಕಡಿಲಿಲ್ಲ ಅಂದ್ರೆ ನಾನ್ ಎಂತ ಮಗ ಬಾವ. ನನ್ನ ಆಕ್ರೋಶ ಆರ್ಬೇಕು ಅಂತಂದ್ರೆ ನಮ್ಮವ್ವನ ಎದೆ ಗುಂಡಿಟ್ಟನ ಅಡ್ಡ ಸೀಳ್ಬೇಕು. ಹೇಳ್ತಿದ್ಯಾ? ನನ್ನ ಕಣಗ್ಲು ನಿಜ ಮಾವ. ಡ್ಯಾಡಿ ಸಾನಕ್ಕ ಇಬ್ರು ಪುಟ್ಟವನ್ನ ಹುಡಿಕೊಂಡು ಹೋದ್ರು. ಅದೇನಾಯ್ತದೋ ಏನೋ ಅಂತ ಸ್ಯಾನೆ ಭಯ ಆಯ್ತೈತೆ. ಪುಟ್ಟಕ್ಕ ಮಚ್ಚಿಡ್ಕೊಂಡು ಹೋಗವ್ರಂದ್ರೆ ನನಗೆ ನಂಬಕ್ಕೆ ಆಯ್ತಿಲ್ಲ.
ಪುಟ್ಟಕ್ಕಂಗೂ ರೋಸ ಬರ್ತದ. ಅಮ್ಮವ್ರನ್ನ ಕೊಂದ್ರು ಅಂದರೆ ಸಣ್ಣ ಇರಬೇಕು ಕೋಪ ಬರ್ತದೆ. ಇನ್ನು ಅಮ್ಮವ್ರ ಜೀವದ ಗೆಳತಿ ಪುಟ್ಟಕ್ಕ, ಅವ್ರಿಗೆ ಕೋಪ ಬರೋಕ್ಕಿಲ್ವಾ? ಪುಟ್ಟಕ್ಕ ಮದ್ ಕಟ್ಸ್ಕೊಂಡು ಹೋಗೋಳೆ ಅಂತಂದ್ರೆ ಈ ಊರ್ನಾಗೆ ಮಾರಿ ಹಬ್ಬ ಪಿಕ್ಸೆಯ. ನನಗಂತೂ ಇಸ್ಯ ಖುಷಿನಯ. ಏ ಏನು ಮಾತಾಡ್ತಿದ್ಯಾ ಮಾವ ನೀನು? ನಾನು ಟೆನ್ಷನಲ್ಲಿ ಸಾಯ್ತೀವನಿ, ನಿನ್ನ ಖುಷಿನಾ? ಲೇ ಹಂಗಲ್ಲ ಕಲ, ಈ ದಿವಸ ಕಂಟಿ ಮಾತ್ರ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅಂತ ಮುಂದೆ ಬರ್ತಿದ್ದ. ಈಗ ಗೆಳತಿ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಪುಟ್ಟಕ್ಕ ಮುಂದೆ ಬಂದವಳಲ್ಲ, ಅದಕ್ಕೆ ಖುಷಿ ಆಯ್ತು ಅಂದೆ. ಅಲ್ಲ ಕಣ್ಲ ಕಾಳಿ, ತೆಪ್ಪು ಮಾಡಿದವ್ರಿಗೆ ತೊಂದರೆ ಆದರೆ ಪರವಾಗಿಲ್ಲ, ಆದರೆ ಪುಟ್ಟಕ್ಕಗೆ ತೊಂದರೆ ಆದರೆ ಏನ ಮಾಡೋದು? ಹೌದಲ್ವಾ? ಇದು ಕೂಡ ಪಾಯಿಂಟೇ. ಫಸ್ಟು ಈ ವಿಷಯನ ಅಣ್ಣಗೆ ಮುಟ್ಟಿಸ್ಬೇಕು. ಲೇ ಬೇಡ ಕಲ, ಕಂಟಿಗೆ ಇಸಿ ಹೇಳೋದು ಬೇಡ. ಮೊದಲೇ ಅವನ ಅಮ್ಮವ್ರು ಸತ್ರು ಅಂತ ಸಾನೆ ಬೇಸರದಾಗ ಅವನೇ. ಈ ಇಸಿಯ ಹೇಳಿ ಮತ್ತೆ ತಲೆ ಕೆಡಿಸೋದು ಬೇಡ. ಹೌದು ಕಲ, ಅಣ್ಣನವ್ರಿಗೂ ಈಸಿಯ ತಗೊಂಡೋಗೋದು ಬೇಡ. ಹಾಂ, ಡ್ಯಾಡಿ ಅಕ್ಕನೂ ಇದನ್ನೇ ಹೇಳ್ತಿದ್ರು, ಅದಕ್ಕೆ ಅವ್ರಿಬ್ಬರೇ ಹುಡಿಕೊಂಡು ಹೋದ್ರು. ಕಾಳಿ, ನಾವೊಂದು ಕೆಲಸ ಮಾಡುವ, ನಾವು ಪುಟ್ಟಕ್ಕನ ಎಲ್ಲ ಕಡೆ ಹುಡುಕುಮ, ಎಲ್ಲಾದರೂ ಸಿಕ್ಕಿದ್ರೆ ಸಮಾಧಾನ ಮಾಡಿ ಕರ್ಕೊಂಬರಮ್ಮ. ಸರಿ ಕಲ, ಹಾಗೆ ಮಾಡು ನಡಿ. ಮಾವ ನಾನು ಬರ್ತೀವಿ. ಲೇ ಪುರ್ಸಿ, ಬೇಡಕ್ಕಲ್ಲ, ಸುಮ್ಮ ಮನೇಲಿ ಒಬ್ಳೇ ಇದ್ದಾಳೆ ಅಂತೀಯ. ಮೊದಲು ನಿಮ್ಮ ಮಮ್ಮಿಯಿಂದ ಸುಮ್ಮನ ಜೋಪಾನ ಮಾಡು. ಹೌದು ಕಲ, ಮನೇಲಿ ಯಾರು ಇಲ್ಲ ಅಂತಂದ್ರೆ ಅಕ್ಕ ಏನಾದ್ರು ಕಿತಾಪತಿ ಮಾಡ್ಬೋದು. ನೀ ಇಲ್ಲೇ ಇರು. ಲೈ ಮನೇಲಿ ಹೋಗುಮ.